ಹೆಲೋ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಶುಕ್ರವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ, ಮನೆಯವರೆಲ್ಲರೂ ಕೂಡ ಊಟಕ್ಕೆ ಅಂತ ಕೂತಿರ್ತಾರೆ. ಅಲ್ಲಿ ಅಜಿತ್ ಅವರು ಚಿನ್ನ ಚಿನ್ನ ಅಂದ್ಕೊಂಡು ಭೂಮಿಗೆ ಊಟನ ತಿನ್ಸಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಭೂಮಿ ಬಾಯಿ ಬಿಡ್ದೇ ಹಾಗೆ ನಿಂತು ಕೂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಅಜ್ಜಿ, ಏನಿದೆ ನಿಮ್ಮದೆಲ್ಲ, ನಾನು ಹೇಳಿಲ್ವ ನೀವಿಬ್ಬರು ಮುಡಿಸ್ಕೊಬಾರ್ದು ಅಂತ, ಆದರೂ ಕೂಡ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಬೈದಾಗ, ಓ ಹೌದಲ್ಲ, ನಾನು ಇವಾಗ ಊಟ ತಿನ್ಸಿದ್ರೆ ಟಚ್ ಆಗಿಬಿಡುತ್ತಲ್ಲ ಮೈ ಕೈ, ಇವಾಗ ಏನು ಮಾಡೋದು, ಇದಕ್ಕೂ ಕೂಡ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಅಂತ ಹೇಳಿ ಸ್ಪೂನಲ್ಲಿ ಭೂಮಿಗೆ ಊಟನ ತಿನ್ನಿಸ್ತಾನೆ ಅಜಿತ್. ಅದನ್ನು ನೋಡ್ಬಿಟ್ಟು ಅಜ್ಜಿ ಬೈತಿರ್ತಾರೆ, ಏನು ನಿಮ್ಮಿಬ್ರದ್ದು ಅಲ್ಲೇ ಹೊಡ್ಕೊಂಡು ಈ ಥರ ಎಲ್ಲ ಅಷ್ಟು ಹೇಳಿದ್ರು ನಿಮ್ಮಿಬ್ರಿಗೂ ಕೂಡ ಅರ್ಥ ಆಗಲ್ವಾ ಅಂತ. ಅದಕ್ಕೆ ಅಜ್ಜಿ ಶಾಸ್ತ್ರದವ್ರು ಏನಂತ ಹೇಳಿದ್ದಾರೆ, ನಾವಿಬ್ಬರು ಮುಡಿಸ್ಕೊಬಾರ್ದು ಅಂತ ಅಲ್ವಾ, ಆಯಿತು ಬಿಡಿ ಹೋಗಲಿ, ನನಗೆ ಊಟ ಮಾಡಿಸೋದ್ರಲ್ಲೂ ತಪ್ಪ ಅಂದ್ಕೊಂಡು ಅಜಿತ್ ಅವರು ಹೇಳ್ತಿರ್ತಾರೆ. ನಂತರ ಅಜಿತ್ ಅವ್ರು ಹೇಳ್ತಾರೆ, ನಾನು ಏನೇ ಮಾಡಿದ್ರು ಕೂಡ ಬೇರೆ ರೀತಿಯಲ್ಲಿ ಪ್ರೀತಿನ ಮಾಡಬಹುದು, ಆದರೆ ನಿನ್ನ ಮೇಲಿರೋ ಪ್ರೀತಿ ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ. ಈಗ ಆ ಶಾಸ್ತ್ರದವ್ರು ಹೇಳಿದಾರಲ್ವ ನಾವಿಬ್ಬರು ದೂರ ಇರಬೇಕು ಅಂತ, ಆವಾಗಿಂದ ನೀನು ಸ್ವಲ್ಪ ನನ್ನ ಹತ್ರ ದೂರ ಇದೆಯಾ, ಆವಾಗಿಂದ ನನಗೆ ನಿನ್ನ ಮೇಲಿರೋ ಪ್ರೀತಿ ಇನ್ನೂ ಡಬ್ಬಲ್ ಆಗಿದೆ ಹೊರತು ನಿನ್ನ ಮೇಲಿರೋ ಪ್ರೀತಿ ಸ್ವಲ್ಪನೂ ಕೂಡ ಕಮ್ಮಿ ಆಗಿಲ್ಲ. ನನಗೆ ಇನ್ನೂ ನಿನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಿದೆ. ಇನ್ನೇನಾದರೂ ಇದೇ ರೀತಿ ಮುಂದುವರೆದ್ಬಿಟ್ರೆ ನಿನ್ನನ್ನು ಒಂದು ಕ್ಷಣನೂ ಬಿಟ್ಟೇ ಇರೋಕ್ಕಾಗಲ್ಲ, ಅಷ್ಟು ಪ್ರೀತಿ ನಿನ್ನ ಮೇಲೆ ಬಂದ್ಬಿಡುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಜ್ಜಿ, ಸಾಕು ಮುಚ್ಚು ಬಾಯಿ, ಕಟ್ಕೊಂಡಿರೋ ಹೆಂಡತಿಗೆ ನಿನ್ನ ಪ್ರಾಣದ ಮೇಲೆ ಭಯ ಇರಲೇ ಇರಬಹುದು, ಆದರೆ ನಿಮ್ಮ ಅಜ್ಜಿ ನನಗೆ ನಿನ್ನ ಪ್ರಾಣ ಬೇಕು, ನಿನ್ನ ಪ್ರಾಣದ ಮೇಲೆ ಭಯ ಇದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವಿಬ್ಬರು ಕೂಡ ನನ್ನ ಮಾತು ಮೀರಿ ಒಂದಾದರೆ ನನ್ನ ಮೇಲೆ ಆಣೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ತುಂಬ ಶಾಕಾಗಿ ನೋಡ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಹೇಳ್ತಾಳೆ, ಇಲ್ಲ ಅಜ್ಜಿ, ಆ ಜ್ಯೋತಿಷಿಗಳು ಎಲ್ಲ ಕೂಡ ಸರಿ ಹೋಗಿದೆ ಅಂತ ಹೇಳೋ ತನಕ ನಾವಿಬ್ಬರು ಕೂಡ ಒಂದಾಗೋದಿಲ್ಲ, ಸರಿನಾ, ಅದು ಬಿಟ್ಟು ನೀವು ಆಣೆ ಗಿಣೆ ಅಂತೆಲ್ಲ ಇಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾಳೆ. ಇನ್ನು ಇಲ್ಲಿ ದೇವಿ ಆನೆ ಮತ್ತು ಅಶ್ವಿನಿ ಇಬ್ಬರು ಕೂಡ ಮಾತಾಡ್ಕೋತಿರ್ತಾರೆ. ಅಯ್ಯೋ ಮೇಡಮ್, ಆ ಶ್ರವಣ್ ಕಾಲ್ಗೆ ಭೂಮಿ ಬಿದ್ದು ಕೇಸ್ನ ವಾಪಸ್ ತಗೊಳ್ಳಿ ಅಂತ ಬೇಡ್ಕೋತಿದ್ಲು, ಇನ್ನೇನು ಶ್ರವಣ್ ಕಾರ್ಗೆ ಕೇಸಿಂದ ಬ್ಯಾಕ್ಔಟ್ ಮಾಡಬೇಕಿತ್ತು, ಅಷ್ಟರಲ್ಲಿ ಹೇಗೋ ಮಾಡಿ ನಾನು ತಡೆದೆ, ಹಬ್ಬ ಇಲ್ಲ ಅಂದಿದ್ರೆ ಈ ಕೇಸಿಂದ ಶ್ರವಣ್ ಪಕ್ಕ ಬ್ಯಾಕ್ಔಟ್ ಆಗ್ತಿದ ಅಂತ ಹೇಳ್ತಾಳೆ. ಅದಕ್ಕೆ ದೇವಿಯನಿ, ಹೌದೌದು, ತಂದೆ ಮಗಳು ಸಂಬಂಧ ಅಯಸ್ಕಾಂತದ ಥರ ಸೆಳಿತಾ ಇರುತ್ತೆ, ಅದಕ್ಕೆ ಇಬ್ಬರು ಈ ಮನೇಲಿ ಇರೋದೇ ನನಗೆ ಇಷ್ಟ ಇರಲಿಲ್ಲ, ಛೇ ನೀವಿಬ್ಬರು ಈ ಮನೆಗೆ ಬರಲೇಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಶ್ವಿನಿ ಮನಸ್ಸಲ್ಲಿ, ಛೀ, ಈ ದೇವಿಯಾನಿ ಬೇರೆ ನಮ್ಮಿಬ್ಬರೂ ಕೂಡ ಈ ಮನೆಯಿಂದ ಹೊರಗಡೆ ಹಾಕೋದನ್ನೇ ಕಾಯ್ತಿರ್ತಾಳೆ. ಹಾಗೆ ಅಂದ್ಕೊಂಡು, ಅಲ್ಲ ಮೇಡಮ್, ಈಗ ನಾವು ಬೇರೆ ಬೇರೆ ಮನೇಲಿ ಇದ್ದರೂ ಕೂಡ ಅವರಿಬ್ಬರು ಐಸ್ಕ್ರೀಮ್ ತಿನ್ನೋಕ್ಕೆ ಒಂದೇ ಸ್ಪಾಟ್ಗೆ ಬರ್ತಿದ್ರಲ್ವಾ ಅಂತ ಹೇಳಿದಾಗ ದೇವಿಯನಿ, ಹೌದಲ್ವಾ, ಎಷ್ಟೇ ಆದರೂ ತಂದೆ ಮಗಳ ಸಂಬಂಧ ಅಲ್ವಾ, ಕರಳು ಸಂಬಂಧ, ಅದು ಎಲ್ಲೇ ಇದ್ರೂ ಸೆಳೆಯುತ್ತೆ ಬಿಡು ಅಂತ ಹೇಳ್ತಾಳೆ. ನಂತರ ಏನಾಯಿತು ಅಂತ ಕೇಳಿದಾಗ ಅಶ್ವಿನಿ, ನಂತರ ಇಲ್ಲಿ ಶ್ರವಣ್ ಅವ್ರ ಹೆಂಡತಿ ಫೋಟೋ ಮುಂದೆ ನಿಂತ್ಕೊಂಡು ನನಗೆ ಕೇಸ್ನ ತೊಗೊಂಡಿರೋದು ಸರಿನಾ ತಪ್ಪ ಅಂತ ಕೇಳ್ತಿದ್ದ. ಹೋ, ಇವನು ಇಷ್ಟೆಲ್ಲ ಹೇಳ್ತಿದ್ದಾನೆ ಅಂತಂದರೆ ಹಿಂದೆ ಜರಿಯೋದಕ್ಕೆ ಮುಂದೆ ಆಗಿದ್ದಾನೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಅವನು ಈ ಕೇಸ್ನ ಬಿಡಬಾರ್ದು, ಆ ರೀತಿ ನೀನು ನೋಡ್ಕೊಬೇಕು. ಸರಿ, ಈಗ ರಾಮ್ ಬಿಸ್ನೆಸ್ಗೆ ಒಬ್ಬರು ಇನ್ವೆಸ್ಟರ್ ಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿದು ಆ ಕೆಲಸ ಎಲ್ಲಿ ತನಕ ಬಂತು ಅಂತ ಕೇಳಿದಾಗ ಅಶ್ವಿನಿ, ಇಲ್ಲ ಮೇಡಮ್, ಒಬ್ಬರು ರೆಡಿ ಆಗಿದ್ದಾರೆ, ಎಲ್ಲನೂ ಕೂಡ ಮಾತಾಡಿದ್ದೀನಿ ಅಂತ ಅಶ್ವಿನಿ ಹೇಳ್ತಾಳೆ. ಅದಕ್ಕೆ ದೇವ್ಯಾನಿ, ಪರವಾಗಿಲ್ಲ, ಅಂತ ದೊಡ್ಡವರೆಲ್ಲ ನಿಮಗೆ ಪರಿಚಯ ಇದ್ದಾರಾ ಅಂತ ಹೇಳಿಬಿಟ್ಟು, ಅವಳಿಗೆ ಮೀಟ್ ಮಾಡೋಕ್ಕಿಂತ ಮುಂಚೆ, ರಾಮ್ ಮೀಟ್ ಮಾಡೋದಕ್ಕಿಂತ ಮುಂಚೆ ನಾನೊಂದು ಸಲ ಅವನ್ನ ಮೀಟ್ ಮಾಡಬೇಕಲ್ಲ ಅಂತ ಕೇಳ್ಕೊತಾಳೆ. ಅದಕ್ಕೆ ಅಶ್ವಿನಿ, ಮೇಡಮ್ ನೀವು ಅನ್ನೋದಾದರೆ ನಾಳೆನೇ ಬೇಕಾದರೆ ಬ್ಯಾಂಗ್ಳೂರಲ್ಲಿ ಅವ್ರ ಮನೆಗೆ ಹೋಗಿ ನಾವು ಮೀಟ್ ಮಾಡಿಕೊಂಡು ಬರಬಹುದು ಅಂತ ಹೇಳ್ತಾಳೆ. ಅದಕ್ಕೆ ದೇವ್ಯಾನಿ ಖುಷಿಯಿಂದ, ಹೌದಾ ಸರಿ ಹಾಗಾದರೆ ಓಕೆ ಅಂತ ಹೇಳ್ತಾಳೆ. ಇನ್ನೇಲಿ ಭೂಮಿ ಅಜಿತ್ಗೆ ಬೈತಿರ್ತಾಳೆ, ಅಲ್ಲ ಸಾಹೇಬ್ರೆ, ಎಲ್ಲರೂ ಅಷ್ಟು ಜನ ಮುಂದೆಗಡೆ ಆ ಥರ ರೊಮ್ಯಾಂಟಿಕ್ಕಾಗಿ ಮಾತಾಡೋದೆಲ್ಲ ಬೇಕಿತ್ತ, ಚಿ ನಿಮ್ಗೆ ಸ್ವಲ್ಪನೂ ಕೂಡ ಗೊತ್ತಾಗಲ್ವಾ ಅಂತ. ಅದಕ್ಕೆ ಅಜಿತ್, ಛೇ ನಿನ್ನ ರೊಮ್ಯಾಂಟಿಕ್ಕಾಗ ಯಪ್ಪಾತು, ನಿನ್ನ ಹೊಗಳೋದೇ ನನಗೆ ಸಾಕಾಗ್ಬಿಟ್ಟಿದೆ ಅಂತ. ಅದಕ್ಕೆ ಭೂಮಿ, ಸುಮ್ಮನೆ ಇರಿ ಸಾಹೇಬ್ರೆ, ಮಾಡೋದೆಲ್ಲ ಮಾಡಿಬಿಟ್ಟು ಈ ರೀತಿ ಆಡ್ತಿರಲ್ಲ, ಏನು ದೊಡ್ಡ ಗಂಡ ಹೆಂಡ್ತಿಗಳು ನಾವು, ಅವ್ರ ಮುಂದೆಗಡೆ ಎಲ್ಲ ಅಷ್ಟು ರೊಮ್ಯಾಂಟಿಕ್ಕಾಗಿ ಮಾತಾಡೋದು ಬೇಕಿತ್ತ ಅಂದಾಗ, ಹೌದು, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದೋ ನಿನ್ನನ್ನು ಕಟ್ಕೊಂಡ್ಬಿಟ್ಟು ಈ ರೀತಿ ಅನುಭವಿಸ್ತಿದ್ದೀನಿ ಅಂತ ಅಜಿತ್ ಹೇಳ್ತಾನೆ. ಅದಕ್ಕೆ ಅದು ಆ ಥರ ಅಲ್ಲ, ಜನ್ಮದಲ್ಲೂ ನಾವಿಬ್ಬರು ಗಂಡ ಹೆಂಡ್ತಿ ಆಗಿದ್ವೇನೋ, ಅವಾಗ ನೀನು ಪ್ರೀತಿ ಮಾಡೋದಕ್ಕೂ ತುಂಬ ಜಿಪ್ಪಣ್ತನ ತೋರಿಸ್ತಿದ್ದೇನೋ, ಅದೇ ಇದರಲ್ಲಿ ನಾನು ದೇವ್ರ ಹತ್ರ ಬೇಡ್ಕೊಂಡ್ಬಿಟ್ಟಿದ್ದೆ, ದೇವರೇ ಮುಂದಿನ ಜನ್ಮದಲ್ಲಾದರೂ ನಮ್ಮಿಬ್ಬರೂ ಗಂಡ ಹೆಂಡ್ತಿಯಾಗಿ ಮಾಡಪ್ಪ, ಅವಾಗ ಚೆನ್ನಾಗಿ ನನ್ನ ಮುದ್ದಿಸ್ಬೇಕು, ಆ ಥರನಾದರೂ ಮಾಡಪ್ಪ ಅಂತ ಕೇಳ್ಕೊಂಬಿಟ್ಟಿದ್ದೇನೋ, ಅದಕ್ಕೆ ಈ ರೀತಿ ಈ ಜನ್ಮದಲ್ಲಿ ನಮ್ಮನ್ನ ಕಾಡ್ತಿದೆ
ಅದಕ್ಕೆ ಅಜಿತ್ ಏನು ನಾನು ನಿಮಗೆ ಹಿಂಸೆ ಕೊಡೋ ಥರ ಕಾಣ್ತೀನಾ, ನಾನು ಹೋದ ಜನ್ಮದಲ್ಲಿ ನಿನಗೆ ಟಾರ್ಚರ್ ಕೊಡ್ತೀನ ಆ ಥರ ಕಾಣ್ತೀನಾ, ಈಗ ನೋಡು ಟಾರ್ಚರ್ ಅಂದರೆ ಹೇಗಿರುತ್ತೆ ಅಂದ್ಬಿಟ್ಟು ಅಜಿತ್ ಅವರು ಮುಂದೆ ಹೋಗ್ತಿರ್ತಾರೆ. ಭೂಮಿ ಬೇಡ ಬೇಡ ಅಂದ್ಕೊಂಡು ಹಿಂದೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಭೂಮಿ ಕುತ್ಕೋತಾಳೆ ಕೆಳಗಡೆ. ಆದರೂ ಅಜಿತ್ ಬಿಡ್ದೇ ಮುಂದೆ ಹೋಗ್ತಾನೆ. ಅಷ್ಟರಲ್ಲಿ ಭೂಮಿ ಇನ್ನೇನು ಡೋರ್ ತೊಗೊಂಡು ಆಚೆ ಹೋಗಬೇಕು ಅಂತ ಓಡ್ ಹೋಗ್ತಾರೆ. ಡೋರ್ ತೆಗ್ದಿದ ತಕ್ಷಣ ಅಪೇಕ್ಷಾ, ಸಂಗೀತ ಮತ್ತು ಅಜ್ಜಿ 3 ಜನನು ಕೂಡ ನಿಂತಿರ್ತಾರೆ. ಇಲ್ಲಿ ಭೂಮಿ ಹೋಗಿ ಅಪೇಕ್ಷೆಗೆ ಡಿಕ್ಕಿ ಹೊಡೆದ್ಬಿಡ್ತಾಳೆ. ಅಷ್ಟರಲ್ಲಿ ಅಪೇಕ್ಷಾ ಮತ್ತು ಅಜ್ಜಿ, ಸಂಗೀತ 3 ಜನನು ಕೂಡ ಒಳಗಡೆ ಬರ್ತಾರೆ. ಅಪೇಕ್ಷಾ ನೋಡ್ದ ಅಜ್ಜಿ ಇವರಿಬ್ಬರು ಯಾವ ಥರ ಆಡ್ತಿದ್ದಾರೆ, ಆ ಜ್ಯೋತಿಷಿಗಳು ಅಷ್ಟೆಲ್ಲ ಹೇಳಿದ್ದಾರೆ, ಆದರೂ ಕೂಡ ಇಲ್ಲಿ ನೋಡಿ ಇವಳನ್ನ ಹೆಂಗೆಲ್ಲ ಆಡ್ತಿದ್ದಾಳೆ ಅಂತ ಸ್ವಲ್ಪನೂ ಕೂಡ ಭಯಭಕ್ತಿ ಅನ್ನೋದೇ ಇಲ್ಲ. ಜುಂಬಲ ಕಡೆ ಬೊಂಬ ಅಂತ ಓಡ್ಕೊಂಡು ನುಲ್ಕೊಂಡು ಆಡ್ತಿದ್ದಾಳೆ. ಅದೇನು ಮಾಡಿ ನನ್ನ ತಮ್ಮನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಗೊತ್ತಿಲ್ಲ, ನಾನು ನೋಡ್ತಾನೆ ಇದ್ದೀನಿ ಯಾವಾಗಲೂ ಕಚ್ಕೊಂಡೇ ಇರ್ತಾಳೆ ಅಂತ ಬೈತಿರ್ತಾಳೆ. ಅಷ್ಟರಲ್ಲಿ ಸಂಗೀತ ಅವರು ಅಪೇಕ್ಷಾ ವಯಸ್ಸಿಗೆ ಮೀರಿದ ಮಾತನ್ನ ಆಡ್ತಿದ್ದೆ, ನೀನು ಬಾಯಿ ಮುಚ್ಕೊಂಡಿದ್ರೆ ಸರಿ. ಅದಕ್ಕೆ ಅಜ್ಜಿ ಸಂಗೀತ ನೀನು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಅಜ್ಜಿ ಹೋಗಿ ಇವರಿಬ್ರದ್ದು ಚಾಪೆ ದಿಂಬು ಎಲ್ಲಿದೆ ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲಿದೆ ಅಂತ ಭೂಮಿ ತೋರಿಸ್ತಾಳೆ. ಅಷ್ಟರಲ್ಲಿ ಅಪೇಕ್ಷಾ ಅವರು ಎತ್ಕೊಬಂದು ಕೆಳಗಡೆ ಹಾಕ್ಬಿಟ್ಟು ನೋಡು ಹಾಕಿದ್ದೀನಿ, ಇನ್ಮೇಲೆ ನೀವಿಬ್ಬರು ಇಲ್ಲೇ ಮಲ್ಕೊಬೇಕು ಅಂತ ತೋರಿಸ್ತಾಳೆ. ಅದಕ್ಕೆ ಅಜ್ಜಿ ಹೌದು ಇನ್ಮೇಲೆ ಭೂಮಿ ನೀನು ಕೆಳಗಡೆ ಮಲ್ಕೋಬೇಕು, ಅಜಿತ ನೀನು ಬೆಡ್ ಮೇಲೆ ಮಲ್ಕೋಬೇಕು ಅಂತ ಅಂತಾರೆ. ಅದಕ್ಕೆ ಭೂಮಿ ಆಯಿತು ಅಂತಾಳೆ. ಅಷ್ಟರಲ್ಲಿ ಅಜಿತ್ ಅಯ್ಯ ಅಷ್ಟೇ ತಾನೇ, ಭೂಮಿ ಮೇಲೆ ಕೆಳಗಡೆ ಅಲ್ಲಿ ಮಲ್ಕೋತಾಳೆ, ನಾನು ಹೋಗಿ ಬೆಡ್ ಮೇಲೆ ಮಲ್ಕೋತೀನಿ, ಅಷ್ಟೇ ಬಿಡು ಆಯಿತು ಮುಗ್ದೋಯ್ತಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಪೇಕ್ಷಾ ಅವರು ಅಜ್ಜಿ ನನಗೆ ಯಾಕೋ ಇವರಿಬ್ಬರ ಮೇಲೂ ಡೌಟ್ ಬರ್ತಿದೆ, ಇವರಿಬ್ಬರನ್ನೂ ನಂಬೋ ಹಾಗಿಲ್ಲ, ಅಜಿತ ಅಜ್ಜಿ ಮೇಲೆ ಆಣೆ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಸಂಗೀತ ಅವರು ಅಲ್ಲ ಕಣೆ ಏನೇನಿಂದು ಅವರಿಬ್ಬರು ಮಲ್ಕೋತೀನಿ ಅಂತ ಹೇಳ್ತಿದ್ದಾರೆ ತಾನೇ ಸಪ್ರೇಟಾಗಿ, ಆದರೂ ಆಣೆ ಮಾಡು ಅಂತೆಲ್ಲ ಏನು ನಿಂದು. ಅದಕ್ಕೆ ಅಜಿತ್ ಹೇಳ್ತಾನೆ ಇನ್ಮೇಲೆ ಆ ಜ್ಯೋತಿಷಿಗಳು ಬಂದು ನಿಮ್ಮ ಗ್ರಹಗತಿಗಳೆಲ್ಲ ಸರಿ ಹೋಗಿದೆ, ನೀವಿಬ್ಬರು ಇನ್ಮೇಲೆ ಒಟ್ಟಿಗೆ ಮಲ್ಕೋಬೋದು, ಒಟ್ಟಿಗೆ ಇರಬಹುದು ಅಂತ ಹೇಳೋ ತನಕ ಕೂಡ ನಾನು ಹಾಸಿಗೆ ಮೇಲೆ ಭೂಮಿ ಚಾಪೆ ಮೇಲೆ ಮಲ್ಕೊತೀವಿ, ಇದಕ್ಕೂ ನನ್ನ ಮಾತಕ್ಕೂ ಮೀರಿ ನಿಮ್ಗೆ ಆಣೆ ಮಾಡಬೇಕು ಅಂದರೆ ನಾನು ಅಜ್ಜಿ ಮೇಲೆ ಆಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಪೇಕ್ಷಾ ಹ್ಞೂ ಮಾಡು 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 ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಪೇಕ್ಷಾ ಹೌದು ಸರಿ ಸರಿ ಆಣೆ ಮಾಡು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸಂಗೀತ ಅವ್ರಿಗೆ ಏನೇನಿಂದು ಆಣೆ ಮಾಡು ಅಂದ್ಕೊಂಡು ಅವ್ನು ಹೇಳ್ತಿಲ್ವ ನಾವಿಬ್ಬರು ಸಪ್ರೇಟಾಗಿ ಮಲ್ಕೋತೀವಿ ಮುಟ್ಟಲ್ಲ ಅಂತ, ಆದರೂ ಆಣೆ ಮಾಡು ಅಂದ್ಕೊಂಡು ಏನು ನಿಂದು ಬಾ ಅಂದ್ಬಿಟ್ಟು ಇಲ್ಲಿ ಅಪೇಕ್ಷನ್ನ ಅವ್ರ ಅಮ್ಮ ಸಂಗೀತ ಅವರು ಹೇಳ್ಕೊಂಡು ಹೋಗ್ತಾರೆ. ನಂತರ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಅವರೆಲ್ಲ ಹೋಗಿದ ನಂತರ ಒಬ್ರು ಮುಖ ಒಬ್ರು ನೋಡ್ಕೊಂಡು ನಗಾಡ್ತಿರ್ತಾರೆ. ನಂತರ ಇಲ್ಲಿ ಭೂಮಿ ಮಲ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಅಮ್ಮ ಅಂತ ಜೋರಾಗಿ ಕಿರಿಸ್ತಾಳೆ. ಏನಾಯಿತು ಅಂತ ಅಜಿತ್ ಅವ್ರು ಬಂದು ಕೇಳಿದಾಗ ಅದು ಸೀರೆ ಪಿನ್ನು ಬಿಚ್ಕೊಂಡಿರಬೇಕು ಚುಚ್ಚಿಬಿಡ್ತು ಸಾಹೇಬ್ರೆ ಅಂತ ಹೇಳ್ತಾಳೆ. ಹೌದಾ ನಾನು ನೋಡ್ತೀನಿ ಇರು ಅಂತ ಭೂಮಿ ಸೀರೆ ಪಿನ್ನ ಅಜಿತ್ ಅವರು ತೆಗೆದು ಕೈಯಲ್ಲಿ ಹಿಡ್ಕೊತಾರೆ. ಕೊಟ್ಬಿಟ್ಟು ಇಷ್ಟು ಚಿಕ್ಕ ಪಿನ್ ಚುಚ್ಚಿರೋದಕ್ಕೆ ಇಷ್ಟೆಲ್ಲ ಕಿರ್ಚ್ಕೊಂಡಲ್ಲ, ಅಕಸ್ಮಾತ್ ಏನಾದರೂ ಇದನ್ನು ಅಜ್ಜಿ ಮತ್ತು ಅಪೇಕ್ಷೆ ಇಬ್ಬರು ಕೇಳಿಸ್ಕೊಂಡಿದ್ರೆ ಏನೋ ಆಗೋಯ್ತು ಅಂತ ನಮ್ಮ ರೂಮನ್ನು ಡೋರ್ ಹೊಡ್ಕೊಂಡು ಬಂದು ನಿಂತ್ಕೊತಿದ್ರು ಅಂತಾರೆ. ಅಲ್ಲ ಸಾಹೇಬ್ರೆ ಇದು ಪಿನ್ನ ಚುಚ್ಚುತ್ತಲ್ಲ, ಅದು ಸೂಜಿ ಚುಚ್ಚಿದಂಗೆ ಆಯಿತು, ಚುರು ಅಂತ ಅಂದ್ಬಿಡ್ತು ಅಂತ. ಅದಕ್ಕೆ ಚುರು ಅಂತ ಅಂದ್ಬಿಟ್ಟು ತೆಗೆದು ಪಿನ್ನನ್ನು ಕೈಗೆ ಕೊಡ್ತಾನೆ. ಅದಾದಮೇಲೆ ಸರಿ ನಾನು ಹೋಗಿ ಮಲ್ಕೋತೀನಿ ಅಂತ ಹೋಗಿ ಮಲ್ಕೋತಿರ್ತಾನೆ. ಅಷ್ಟರಲ್ಲಿ ಅಯ್ಯಪ್ಪ ಅಂತಾಳೆ. ಯಾಕೆ ಮತ್ತೆ ಏನಾಯಿತು ಅಂದಾಗ ಅದು ಪಿನ್ನು ಚುಚ್ಚಿತ್ತಲ್ಲ, ಏನೋ ದೊಡ್ಡದಾಗಿ ಗಾಯ ಆಗಿರಬೇಕು ಸಾಹೇಬ್ರೆ, ರಕ್ತ ಸುರಿತಾ ಇರಬೇಕು, ಅದು ನೋವ್ತಾ ಇದೆ ಅಂತಾಳೆ. ಅದಕ್ಕೆ ಎಲ್ಲ ನಾನು ನೋಡ್ತೀನಿ ರಕ್ತ ಸುರಿತಾ ಇರುತ್ತಾ ಅಂತ ಹೇಳ್ಬಿಟ್ಟು ನೋಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಸಾಹೇಬ್ರೆ ಜ್ಯೋತಿಷಿ ಡೋಂಟ್ ಟಚ್ ಅಂತ ಅಂತಾಳೆ. ಅದಕ್ಕೆ ಹೌದಲ್ಲ ಡೋಂಟ್ ಟಚ್ ಪಾಲಿಸಿ ಅಲ್ವಾ, ಏನು ಮಾಡೋದು ಇವಾಗ ಡಾಕ್ಟ್ರಿಗೆ ಫೋನ್ ಮಾಡಲಾ, ಬಂದು ನೋಡಿಬಿಟ್ಟು ಸರ್ಜರಿ ಆಪ್ರೇಷನ್ ಮಾಡ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಆಗಲ್ಲ ಸಾಹೇಬ್ರೆ ಅದು ಸೊಕ್ಕೊತ್ತು ನೋವ್ತಾ ಇದೆ ಪಿನ್ನ ಚುಚ್ಚಿರೋದು ಅಂತಾಳೆ. ಹೌದಾ ಮತ್ತು ನೀನು ಮುಟ್ಲು ಬೇಡ ಅಂತ ಹೋಗಿ ಮಲ್ಕೊಂಡ್ರು ಕಿರ್ಚ್ತೆ, ಏನಪ್ಪ ಮಾಡೋದು ಇವಾಗ ಅಂತಾರೆ. ಅದಕ್ಕೆ ಸರಿ ಮುಟ್ಟದೇ ಇರೋ ಹಾಗೆ ಏನಾದರೂ ಮಾಡಿ ಅಂತ ಭೂಮಿ ಹೇಳ್ತಾಳೆ. ಮುಟ್ದೇ ಇರೋ ಹಾಗ ಅಂದ್ಬಿಟ್ಟು ಸರಿ ಗಾಳಿ ಉರುಪ್ತೀನಿ ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಆದರೆ ಟಚ್ ಮಾಡಬಾರ್ದು ಓಕೆನಾ ಅಂತಾಳೆ. ಅದಕ್ಕೆ ಆಯಿತು ಕಣವ ಮಾರಾಯ್ತಿ ತಿರುಗು ಅಂತ ಹೇಳಿ ಭೂಮಿ ಬೆನ್ಗೆ ಇಲ್ಲಿ ಅಜಿತ್ ಅವರು ಗಾಳಿನ ಊದ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಕಣ್ಮುಚ್ಕೊಂಡು ಹಾಯಾಗಿ ಕೂತಿರ್ತಾರೆ. ಅದನ್ನು ನೋಡಿಬಿಟ್ಟು ಅಲ್ಲ ನಾನು ಇಷ್ಟು ಕಷ್ಟಪಟ್ಟು ಊದ್ತಿದ್ದೀನಿ, ನೀನು ನೋಡಿದ್ರೆ ನಿದ್ದೆ ಮಾಡ್ತಿದ್ದೆ ಅಂದಾಗ ಇಲ್ಲ ಸಾಹೇಬ್ರೆ ಒಂಥರ ಮಜವಾಗಿತ್ತು ಅದಕ್ಕೆ ಊದಿಸ್ಕೊತಾ ಇದೆ, ನೀವು ಪಾಡಂಗೆ ನೀವು ಊದಿ ಅಂತಾರೆ. ಅದಕ್ಕೆ ಬಿಟ್ಟರೆ ನಾಳೆ ಗಂಟ ಊದಿಸ್ಕೊತಾನೆ ಇರ್ತೀಯಾ ಅಂತಾರೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಊದಿ ಸಾಹೇಬ್ರೆ ಅಂತ ಕೇಳಿದಾಗ ಏನು ಉರ್ಬೋದು, ಇನ್ನೊಂದ್ಸಲಿ ನಾಳೆಗೆ ಪಿನ್ ಚುಚ್ಕೊಂಡು ನಾಳೆಗೊಂದ್ಸಲ ಬಂದು ಉರುಪ್ತೀನಿ ಅಂದ್ಬಿಟ್ಟು ಅಜಿತ್ ಅವರು ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಭೂಮಿ ಕೂತಿರ್ತಾಳೆ. ಅದನ್ನ ನೋಡ್ಬಿಟ್ಟು ಸಾಕು ಉಚ್ಕೊಂಡಿದ್ದು ಉರುಪ್ಕೊಂಡಿದ್ದು ಬಾಯಿ ಮುಚ್ಕೊಂಡು ಬಿತ್ಕೊಳ್ಳೆ ಅಂತ ಬೈತಾನೆ ಅಜಿತ್. ನಂತರ ಇಲ್ಲಿ ಶ್ರವಣ್ ಅವರು ಬೆಳಗ್ಗೆ ಎದ್ದು ಬರ್ತಾರೆ. ಭೂಮಿ ವಿಷಯನೇ ಯೋಚನೆ ಮಾಡಿಕೊಂಡು ಬರ್ತಿರ್ತಾರೆ. ನಂತರ ಶ್ರವಣ್ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ, ನಾನು ಭೂಮಿ ಕಣ್ಣೀರನ್ನ ನೋಡೋಕ್ಕಾಗ್ತಿಲ್ಲ, ವೀರಣ್ಣ ಕೇಸ್ ಬೇರೆ ತೊಗೊಂಡ್ಬಿಟ್ಟಿದ್ದೀನಿ, ಈ ಕೇಸಿನ ನಾನು ಹಿಂದೆ ಸರಿತೀನಿ, ಬಾಗಿಂಗೆ ನ್ಯಾಯ ಅಥವಾ ಅನ್ಯಾಯನ ಸಾಬೀತುಪಡಿಸ್ಬೇಕು ಅಂತಂದರೆ ಬೇರೆ ಲಾಯರು ಕೂಡ ಬರ್ತಾರೆ, ನನಗೆ ಯಾಕೋ ಭೂಮಿ ಕಣ್ಣೀರನ್ನ ನೋಡೋಕ್ಕಾಗ್ತಿಲ್ಲ, ನಾನು ಮಾಡೋದೇ ಸರಿ, ಇವಾಗ ಈ ಕೇಸಿಂದ ಹಿಂದೆ ಸರಿತೀನಿ ಅಂತ ಮನಸ್ಸಲ್ಲಿ ಅನ್ಕೋತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅಶ್ವಿನಿ ಅವರು ಬರ್ತಾರೆ. ಬಂದು ಇಲ್ಲಿ ಶ್ರವಣ್ ಅವ್ರನ್ನ ನೋಡಿ
ಶ್ರವಣವರು ಏನಾಯಿತು, ಯಾಕೆ ಥರ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದ ಅಂತ ಕೇಳಿದಾಗ, ಅದು ಅಪ್ಪ ನನಗೆ ಬೆಳಗಿನ ಜಾವ ಕೆಟ್ಟ ಕನಸು ಬೀಳ್ತು ಅಂತಾಳೆ. ಏನು ಅಂತ ವಿಚಾರಿಸಿದಾಗ, ಅಪ್ಪ ನಾನು ಮಲ್ಕೊಂಡಿದ್ದಾಗ ನನಗೆ ತುಂಬ ದೊಡ್ಡ ಕೆಟ್ಟ ಕನಸು ಬಿತ್ತು. ನೀವು ಭೂಮಿ ಮಾತನ್ನ ಕೇಳಿಕೊಂಡು ಕೋರ್ಟಲ್ಲಿ ಕೇಸ್ನ ವಾಪಸ್ ತೊಗೊಂಡು ಹಾಗೆ, ಮತ್ತು ಭೂಮಿನ ನನ್ನ ಮಗಳು ಅಂತ ಹೇಳ್ಕೊಂಡು ನೀವು ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ದಂಗೆ, ಭೂಮಿ ಮಾತನ್ನ ಕೇಳಿ ನನ್ನನ್ನು ನೀವು ದ್ವೇಷ ಮಾಡ್ತಿದ್ರಿ, ಆ ರೀತಿ ನನಗೆ ಕೆಟ್ಟ ಕನಸು ಬೀಳ್ತು ಅಂತ ಹೇಳಿದಾಗ, ಶ್ರವಣವರು ಏನಮ್ಮ ತನ್ನ ಕನಸಿಗೆ ತಲೆ ಬುಡನಾದರೂ ಇದೆಯಾ, ಆ ಭೂಮಿ ಮೇಲೆ ಮರುಕ ಹುಟ್ಟಬಹುದು, ಹಾಗಂದ್ಬಿಟ್ಟು ಅವಳು ನನ್ನ ಮಗಳಾಗಕ್ಕೆ ಚಾನ್ಸ್ ಇದೆಯಾ, ನೀವು ಭೂಮಿ ಮೇಲೆ ತೋರಿಸಿರೋ ಕಾಳಜಿ ಪ್ರೀತಿನೆಲ್ಲ ನೋಡಿದ್ರೆ ನನ್ನಿಂದ ಎಲ್ಲಿ ನೀವು ದೂರ ಆಗಿಬಿಡ್ತೀರಾ ಅಂತ ನನಗೆ ಇನ್ಸೆಕ್ಯೂರಿಟೀಸ್ ಕಾಡ್ತಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಶ್ರವಣವ್ರ ಮನಸ್ಸಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಕಾಡೋದು ನನ್ನ ಗುಣನೂ ಅಲ್ಲ, ಶಾರದನ ಗುಣನೂ ಅಲ್ಲ, ಆದರೆ ಈ ಗುಣ ಇವಳಲ್ಲಿ ಹೇಗೆ ಬಂತು? ಅವ್ರ ಅಮ್ಮನಿಗೂ ಕೂಡ ಈ ದುರ್ಬುದ್ಧಿನ ಕೊಟ್ಟೆ, ದುರಾಸೆ ಬುದ್ಧಿನ ಕೊಟ್ಟೆ, ಅದು ನಮ್ಮ ವಂಶದಲ್ಲ, ಏನೋ ದೇವ್ರು ಕೊಟ್ಟಿದ್ದು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ಅದೇ ಥರ ಈ ನನ್ನ ಮಗಳಿಗೆ ಯಾಕಪ್ಪ ಇನ್ಸೆಕ್ಯೂರಿಟಿ ಫೀಲ್ ಅನ್ನೋ ಬುದ್ಧಿನ ಕೊಟ್ಟಿದ್ಯಾ, ಈಗ ಇವಳು ಈಗಲೇ ದೂರ ಆಗ್ಬಿಡ್ತಾಳೆ ಅಂತ ಮನಸ್ಸಲ್ಲೆಲ್ಲ ಭಯನ ಹುಟ್ಟಿಸ್ಕೊಂಡಿದ್ದಾಳೆ. ಅಂಥದ್ರಲ್ಲಿ ಈಗ ನಾನು ವೀರಣ್ಣ ಕೇಸಲ್ಲಿ ಹಿಂದೆ ಸರಿತೀನಿ ಅಂತಂದರೆ ಇವಳು ತಡ್ಕೊತಾಳ. ನನ್ನನ್ನು ಯಾವ ಥರ ಇಕ್ಕಟ್ಟಲ್ಲಿ ಪರಿಸ್ಥಿತಿಯಲ್ಲಿ ಸಿಗಾಕ್ಸ್ಬಿಟ್ಟಪ್ಪ ದೇವ್ರೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ಕೋತಿರ್ತಾರೆ ಶ್ರವಣ್ ಅವರು. ಅಷ್ಟರಲ್ಲಿ ಅಶ್ವಿನಿ ಅಪ್ಪ ಯಾವುದೇ ಕಾರಣಕ್ಕೂ ಭೂಮಿ ತಾಯಿ ಕೇಸ್ನ ಮತ್ತೆ ಕೈ ಬಿಡಲ್ಲ, ಯಾವುದೇ ಕಾರಣಕ್ಕೂ ಭೂಮಿನ ನಾನು ಪ್ರೀತಿಸಲ್ಲ, ಮತ್ತು ಅನುಕಂಪನ ಅವಳ ಮೇಲೆ ತೋರಿಸಲ್ಲ ಅಂತ ನನ್ನ ಮೇಲೆ ಪ್ರಮಾಣ ಮಾಡಿ ಅಪ್ಪ, ಇಲ್ಲಾಂದ್ರೆ ನಾನು ಈಗಲೇ ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ತನ್ನ ತಲೆ ಮೇಲೆ ಕೈನ ಇರಿಸ್ಕೊಂಡು ಕೇಳ್ತಿರ್ತಾಳೆ ಅಶ್ವಿನಿ. ಅದಕ್ಕೆ ಶ್ರವಣವರು, ಸರಿ, ಭೂಮಿ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ, ನಾನು ಏನು ನಿರ್ಧಾರನ ಮಾಡಿರ್ತೀನಿ ಅದೇ ನಿರ್ಧಾರನ ತಗೋತೀನಿ, ಯಾವುದೇ ಕಾರಣಕ್ಕೂ ಅವಳಿಗೋಸ್ಕರ ನಿನ್ನನ್ನು ನಾನು ಬಿಟ್ಕೊಡಲ್ಲ, ಯಾವತ್ತಿದ್ರೂ ನೀನೇ ನನ್ನ ಮಗಳು ಅಂತ ಹೇಳ್ತಾಳೆ. ಸರಿಯಪ್ಪ, ನನಗೆ ಖುಷಿ ಆಯಿತು, ಆದರೆ ಇವಾಗಲೂ ಕೂಡ ವೀರಣ್ಣನ ಕೇಸ್ನ ನೀವು ತೊಗೊಳ್ದೇ ಹಾಗೇ ಇರ್ತೀರಾ, ಆ ಕೇಸಲ್ಲಿ ನೀವು ಮುಂದುವರಿಬೇಕಪ್ಪ, ಯಾವುದೇ ಕಾರಣಕ್ಕೂ ಅವಳಿಗೋಸ್ಕರ ಕೈ ಬಿಡಲ್ಲ ಅಲ್ವಾ, ಹಾಗೇನಾದರೂ ಮಾಡೋ ನನಗೆ ಇನ್ಸೆಕ್ಯೂರಿಟೀಸ್ ಕಾಡುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಶ್ರವಣವರು, ಇಲ್ಲ ಮಗಳು, ಯಾವುದೇ ಕಾರಣಕ್ಕೂ ನನಗೆ ಕೇಸ್ನ ಬಿಡಲ್ಲ, ವೀರಣ್ಣನ ಕೇಸಲ್ಲಿ ನಾನು ಮುಂದುವರಿತೀನಿ, ನೀನು ಯಾವುದಕ್ಕೂ ಕೂಡ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಅದಕ್ಕೆ ತಪ್ಪಿಕೊಂಡು ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ತಿರ್ತಾಳೆ. ನಂತರ ಶ್ರವಣವರು ಯೋಚನೆ ಮಾಡ್ತಿರ್ತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಎಪಿಸೋಡೊಂದಿಗೆ ಬರ್ತೇನೆ, ನೋಡ್ತಾ ಇರಿ. ಪ್ಲೀಸ್ ಡು ಸಬ್ಸ್ಕ್ರೈಬ್.